ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಮಂಜುನಾಥ್ ಅರಳಿ, ಧಾರವಾಡ ಪ್ರತಿನಿಧಿ. ಇತ್ತೀಚಿನ ದಿನಗಳಲ್ಲಿ ಜಮೀನುಗಳಲ್ಲಿ ನಿರ್ಮಾಣವಾದಂಥ ಕೃಷಿ ಹೊಂಡದಲ್ಲಿ ಏನಂತಂದರೆ ಬಾಲಕರು ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋದಂಥ ಸಂದರ್ಭ ಇರ್ಬೋದು, ಜೊತೆಗೆ ನೀರು ತುಂಬಕ್ಕೆ ಹೋದಂಥ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದಂಥ ಪ್ರಕರಣಗಳ ಜೊತೆಗೆ ಅಲ್ಲಿ ಮೃತಪಟ್ಟಂಥ ಪ್ರಕರಣಗಳು ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ನಡೀತದೆ. ಈ ಘಟನೆಯನ್ನು ತಡೆಯೋಕ್ಕೆ ರೈತ ಒಂದು ಹೊಸ ಪ್ಲಾನನ್ನು ಮಾಡಿದ್ದಾನೆ. ಈ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಇವತ್ತು ನಾನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಈಗಾಗಲೇ ನ್ಯೂಸ್ 18 ಡಿಜಿಟಲ್ ಇರ್ಬೋದು, ವೆಬ್ಸೈಟ್ ಇರ್ಬೋದು, ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕನ್ನು ಪೇಜ್ ಲೈಕ್ ಮಾಡಿ, ಜೊತೆಗೆ ಫಾಲೋ ಮಾಡಿ, ಶೇರ್ ಮಾಡಿ. ಅಂತರ್ಜಲವನ್ನು ಹೆಚ್ಚಿಸೋಕೆ ಜೊತೆಗೆ ರೈತರ ಒಂದು ಜಮೀನಿಗೆ ನೀರನ್ನು ಕಲ್ಪಿಸೋಕೆ ರಾಜ್ಯ ಸರ್ಕಾರ ಒಂದು ಹೊಸವನ್ನು ಯೋಜನೆಯನ್ನು ತರಿತು. ಅದುವೇ ಕೃಷಿ ಹೊಂಡ ಭಾಗ್ಯ ಅಂತೇಳಿ. ಇದು ಏನಂತಂದರೆ ರೈತರಿಗೆ ಏನಂತಂದರೆ ಸಾಮಾನ್ಯರಿಗೆ ಒಂದು ಸಬ್ಸಿಡಿ ಇರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೂ ಕೂಡ ಸಬ್ಸಿಡಿ ಒಂದು 80ರಿಂದ 90% ಸಬ್ಸಿಡಿ ಹಣವನ್ನು ಕೊಟ್ಟು ಆಯಾ ರೈತರಿಗೆ ಏನಂತಂದರೆ 40 ಹಿಡ್ಕೊಂಡು 100 to 100/100 ಇರ್ಬೋದು. ಆ ದೊಡ್ಡದಂಥ ವಿಸ್ತೀರ್ಣ ಕೆರೆಗಳ ನಿರ್ಮಾಣ ಇರ್ಬೋದು, ಚಿಕ್ಕ ಕೆರೆಗಳನ್ನು ನಿರ್ಮಾಣ ಮಾಡೋಕ್ಕೆ ಏನಂತಂದರೆ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಹಣವನ್ನು ಬಿಡುಗಡೆ ಮಾಡುವಂಥ ವಿನೂತನ ಯೋಜನೆ ಈಗಾಗಲೇ ಕೂಡ ರಾಜ್ಯದಲ್ಲಿ ಚಾಲ್ತಿಯಲ್ಲಿದೆ. ಕಳೆದ ಹಲವಾರು ವರ್ಷಗಳಿಂದ ಈ ಚಾಲ್ತಿ ಇರುವಂಥ ಕೃಷಿ ಹೊಂಡ ಯೋಜನೆಯನ್ನು ಇಲ್ಲಿರುವಂಥ ರಾಜ್ಯದಲ್ಲಿರುವಂಥ ಪ್ರತಿಯೊಂದು ಜಿಲ್ಲೆಯ ರೈತರು ಕೂಡ ಸದುಪಯೋಗ ಮಾಡ್ಕೊಳ್ತಾ ಬಂದಿದ್ದಾರೆ. ಇದಕ್ಕೆ ಪರ್ಯಾಯವಾಗಿ ಈಗಾಗಲೇ ಏನಂತಂದರೆ 2020ರಿಂದ ಇದು ಕೃಷಿ ಹೊಂಡದ ನಿಯಮಗಳನ್ನ ಕೂಡ ಇವಾಗ ಬದಲಾವಣೆಯನ್ನು ಮಾಡಲಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ಗ್ರಾಮೀಣ ಮಟ್ಟ ಇರ್ಬೋದು, ಜೊತೆಗೆ ಏನಂತಂದರೆ ನಗರದಿಂದ ಗ್ರಾಮೀಣಕ್ಕೆ ಬಂದಂಥ ವಿದ್ಯಾರ್ಥಿಗಳಿರ್ಬೋದು, ಬಾಲಕರಿರ್ಬೋದು ಅಂತಂದರೆ ಜಮೀನಿಗೆ ಹೋದಂಥ ಸಂದರ್ಭದಲ್ಲಿ ಏನಂತಂದ್ರೆ ಅದ್ರ ಜೊತೆಗೆ ಬೇಸಿಗೆ ಸಂದರ್ಭದಲ್ಲೂ ಕೂಡ ಅಂತಂದರೆ ಅಲ್ಲಿರುವಂಥ ಕೃಷಿ ಹೊಂಡದಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಮೃತಪಟ್ಟಂಥ ಘಟನೆಗಳು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಅಂತಂದರೆ ಅದೇ ಕೃಷಿ ಹೊಂಡದಲ್ಲಿ ಕೂಡ ಅಂತಂದರೆ ನೀರು ತುಂಬಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಕೆಲವು ಜನರು ಕೂಡ ಕಾಲು ಜಾರಿ ಬಿದ್ದು ಮೃತಪಟ್ಟಂಥ ಘಟನೆಗಳು ಕೂಡ ಹಲವಾರು ನಡೆದಿವೆ. ಇದನ್ನು ತಡೆಯೋಕೆ ಏನಂತಂದರೆ ಇಲ್ಲೊಬ್ಬ ಧಾರವಾಡದ ರೈತರೊಬ್ಬ ಏನಂತಂದರೆ ಲೋಹಿತ್ ಮುಳುಗುಂದಮಠ ಎಂಬ ರೈತ ಒಂದು ವಿನೂತನವಾದಂಥ ಪ್ರಯೋಗನ ಮಾಡಿದ್ದಾನೆ. ಅದು ಕೂಡ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಅರೇಕುರಟ್ಟಿ ಗ್ರಾಮದ ರೈತ ಇವರು ತಮ್ಮ 16 ಎಕರೆ ಜಮೀನಿನ ವ್ಯಾಪ್ತಿಯಲ್ಲಿ ಹೊಂದಿರುವಂಥ 100/100 ಡೆಪ್ತ್ 18 ಫೀಟ್ ಡೆಪ್ತದ ಒಂದು ಬೃಹದಾಕಾರದ ಕೆರೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇದು ಕೂಡ ಕೃಷಿ ಇಲಾಖೆಯ ಸಹಾಯಧನ ಇರ್ಬೋದು, ಪ್ರೋತ್ಸಾಹನವನ್ನು ಪಡೆದುಕೊಂಡಂಥ ಇವರು ಕೆರೆಯ ಸುತ್ತಮುತ್ತಲೂ ಕೂಡ ಏನಂತಂದರೆ 8 ಅಡಿಯಷ್ಟು ಏನಂತಂದರೆ ತಂತಿಯ ಜಾಲರಿಯನ್ನು ಪಡೆದಿದ್ದಾರೆ. ಯಾವುದೇ ಕೂಡ ಜಾನುವಾರು ಇರ್ಬೋದು, ಮನುಷ್ಯರು ಇರ್ಬೋದು, ಬಾಲಕರು ಯಾರೂ ಕೂಡ ಏನಂತಾರೆ ಕೆರೆ ಒಳಗೆ ಹೋಗದಂತೆ ಏನಂತಂದರೆ ಒಂದು ಜಾಲರಿಯನ್ನು ಬಡಿದಿದ್ದಾರೆ. ಆ ಜಾಲರಿಯ ಒಂದು ಗೇಟನ್ನು ಹಾಕಿದ್ದಾರೆ. ಯಾಕಂತಂದರೆ ಅಲ್ಲಿರುವಂಥ ನೀರನ್ನು ಜಮೀನಿಗೆ ಇರ್ಬೋದು, ಜೊತೆಗೆ ಏನಂತಂದರೆ ಲೋಹಿತವರು ಬಳಕೆ ಮಾಡುವಂಥ ಹೈನುಗಾರಿಕೆಯು ಕೂಡ ಬಳಕೆ ಮಾಡೋಕ್ಕೆ ನೀರು ಬೇಕಂತ ಸಂದರ್ಭದಲ್ಲಿ ಮೋಟ್ರನ್ನ ಚಾಲೂ ಮಾಡೋಕ್ಕೆ ಮಾತ್ರ ಪ್ರವೇಶಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲೂ ಕೂಡ ಏನಂತಂದರೆ ಯಾವುದೇ ರೀತಿಯ ಅಪಾಯನ ತಡೆಯೋಕ್ಕೆ ಈ ಯೋಜನೆ ಮಾಡಿದ್ದು ಕೂಡ ಈ ವಿಚಾರವಾಗಿ ಅವ್ರು ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ. ನಾವು ನವಲಗುಂದ ಕೃಷಿ ಇಲಾಖೆ ಒಳಗೆ ಇದಕ್ಕೆ ಸಬ್ಸಿಡಿ ಅರ್ಜಿ ಹಾಕಿದ್ವಿ ರೀ. ಅವ್ರು ಅಲಾಟ್ಮೆಂಟ್ ಮಾಡಿ ಕೊಟ್ಟಾರ ರೀ. ಸಬ್ಸಿಡಿನೂ ಜಮಾ ಆಗೈತಿ. ಇದು 100/100 ಐತ್ರಿ ಉದ್ದ ಆಗಲ್ಲ. ಆಮೇಲೆ ಡೆಪ್ತ 18 ಫೂಟ್ ಐತ್ರಿ. ಹೊಳ್ಳಿ ಫೆನ್ಸ್ ಎಲ್ಲ ನಾವೇ ಮಾಡೇವ್ರಿ. ಖರ್ಚು 1 ಲಕ್ಷ ರೂಪಾಯಿ ಆಗೈತಿ. ಸುತ್ತಲೂ 8 ಫೂಟ್ ಹೈಟ್, ಯಾರು ಹತ್ತಾಕ್ ಬರಲಾರ್ದಂಗೆ ಮಾಡೇವಿ. ಎಲ್ಲ ಗೇಟ್ ಸಿಸ್ಟಮ್ ಲಾಕ್ ಹಾಕಿದ್ವಿ ಅಂದ್ರೆ ಯಾರು ಒಳಗೆ ಬರೋಂಗಿಲ್ಲ. ಹುಡುಗರು ಇದನ್ನು ಯಾರಿಗೂ ಏನು ಅಪಾಯ ಆಗ್ಬಾರ್ದು ಅಂಥೇಳಿ ಇದನ್ನು ಮಾಡಿದ್ರಿ. ದನಗಳು ಈಗ 1.5 ವರ್ಷ ಆತ್ರಿ ಇದನ್ನು ಮಾಡಿ. ಆಮೇಲೆ ಜಾನುವಾರುಗಳು ಒಂದು ಬಿದ್ದು ಸಾಯ್ತಾವ್ರಿ. ಮಕ್ಳು ಬಿದ್ದು ಸಾಯ್ತಾವು. ಆಮೇಲೆ ಈಶಾಡಕ್ಕೆ ಹೋಗಿ ಸಾಯ್ತಾರೆ ಹುಡುಗರು. ಅದಕ್ಕೆ ಅವೆಲ್ಲ ಸೇಫ್ಟಿ ನೋಡ್ಕೊಂಡು ಫೆನ್ಸ್ ಹಾಕಿ ನಾವೇ ಸ್ವಂತ ಖರ್ಚು ಮಾಡಿ ಇದನ್ನು ಮಾಡೇವ್ರಿ. ಇದಕ್ಕೆ ಅನುಕೂಲ ಭಾಳ ಆಗೈತೆ ರೀ. ಈಗ ಯಾರು ಬೀಳ್ತಾರೋ ಯಾರು ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಹಿಂಗಾಗಿ ಸೇಫ್ಟಿ ಮಾಡ್ಕೊಂಡೇವ್ರಿ ನಾವೇ. ಅವು ಹಂಗೆ ಈಗ ಇಲ್ಲ ನಮ್ಮ ಸುತ್ತಮುತ್ತರಲ್ಲೂ ಅದಾವ್ರಿ. ಈಗ ಇಲ್ಲೂ ಒಂದು ಐತಿ, ಎಲ್ಲ ಓಪನ್ ಅದಾವ್ರಿ. ಅವು ತಂತಿ ಬೇಲಿ ಹಾಕಿ ಸುಮ್ಮನೆ ಸರ್ಕಾರಕ್ಕೆ ತೋರಿಸ್ಬೇಕಂತೇಳಿ ಸಬ್ಸಿಡಿ ತಗೊಳಕ್ಕೆ ಮಾಡಿರ್ತಾರೆ ರೀ. ಇವು ನಾವು ಹೆಚ್ಚಿಗೆ ಖರ್ಚು ಮಾಡಿ ಸೇಫ್ಟಿ ಪರ್ಪಸ್, ರೋಡ್ ಬಾಜು ಐತಿ, ಏನು ದುರ್ಘಟನೆ ಆಗಬಾರ್ದು ಅಂತೇಳಿ ನಾವು ಇಷ್ಟು ಸೇಫ್ಟಿ ಮಾಡ್ಕೊಂಡೇವ್ರಿ. ಇದು ಈಗಾಗಲೇ ಕೂಡ ರಾಜ್ಯದಲ್ಲೂ ಕೂಡ ಏನಂತಂದರೆ ಕೃಷಿ ಹೊಂಡದಲ್ಲಿ ಮೃತಪಟ್ಟಂಥವ್ರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಯಾಕಂತಂದರೆ ಒಂದು ಕಡೆ ಬಾಲಕರಿರ್ಬೋದು, ವೃದ್ಧರಿರ್ಬೋದು, ಜನರು ಕೂಡ ಹೋದಂಥ ಸಂದರ್ಭದಲ್ಲಿ ಕಾಲ್ಜಾರು ಬಿದ್ದಿರ್ತಾರೆ. ಜಮೀನಲ್ಲೂ ಕೂಡ ಅಪಾರ ಪ್ರಮಾಣದ ನೀರಿನ ಜೊತೆಗೆ ಅಲ್ಲಿರುವಂಥ ಪ್ರಮಾಣದ ಮಣ್ಣಲ್ಲಿ ಸಿಕ್ಕಾಕೊಂಡು ಮೇಲೆ ಬರೋದಂಥ ಸಂದರ್ಭದಲ್ಲಿ ಮರಣಪಟ್ಟಂಥ ಪ್ರಕರಣಗಳಿವೆ. ಈ ಒಂದು ಕಡೆ ಆದರೆ ಇನ್ನೊಂದು ಕಡೆ ಕೆರೆ ನಿರ್ಮಾಣದಲ್ಲಿರುವಂಥ ಮೃತಪಟ್ಟಂಥ ಸಂದರ್ಭದಲ್ಲೂ ಕೂಡ ಏನಂತಂದರೆ ಒಂದು ಜಮೀನವರ ಮಾಲೀಕರಿಗೂ ಕೂಡ ಒಂದು ಅವ್ರ ಮೇಲೆ ದೂರು ದಾಖಲಾಗುತ್ತೆ. ಯಾಕಂತಂದರೆ ಜಮೀನು ಮಾಲೀಕರಿಗೆ ಒಂದು ಕಡೆ ಏನಂತಂದರೆ 2023ರಿಂದ ಈವರೆಗೂ ಕೂಡ ಆದಂಥ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ನಿರ್ಮಾಣ ಮಾಡೋಕ್ಕೆ ಅಂತೂ 18,000 ರೂಪಾಯಿ ಒಂದು ಸಹಾಯಧನ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಆದರೆ 2023ನ ಹಿಂದಿನ ಕಾಲದಲ್ಲಿ ನಿರ್ಮಾಣದಂಥ ಯಾವುದೇ ರೀತಿಯಾದ ಕೃಷಿ ಹೊಂಡಕ್ಕೂ ಕೂಡ ಏನು ತಂತಿ ಬೇಲಿ ಇರ್ಬೋದು, ಯಾವುದೇ ಅಂಥ ಸಹಾಯಧನ ಇಲ್ಲ. ಆದರೂ ಕೂಡ ಇವತ್ತಿನ ದಿನಗಳಲ್ಲಿ ರೈತರು ಕೂಡ ಏನಂತಂದರೆ ಸಬ್ಸಿಡಿ ಪಡೆದಂಥ ಯೋಜನೆಯನ್ನು ಕೆಲವು ರೈತರು ಕೂಡ ತಂತಿ ಬೇಲಿನ ನಿರ್ಮಾಣ ಮಾಡಿಲ್ಲ. ಈ ವಿಚಾರ ಆಗಿರೋಂತಂದರೆ ಇಲ್ಲಿರುವಂಥ ಸ್ಥಳೀಯ ರೈತರು, ಯಾಕಂತಂದರೆ ಲೋಹಿತ್ ಮುಳುಗುಂದಮಠ ಅವರ ಮಾಡಿರುವಂಥ ಕಾರ್ಯವನ್ನು ಇಲ್ಲಿ ಸ್ಥಳೀಯ ರೈತರು ಏನು ಹೇಳ್ತಾರೆ ಕೇಳ್ಕೊಂಬರ್ತಾರೆ. ಕೃಷಿ ಹೊಂಡ್ರಿ ಮಾಡ್ಯಾರ ಸರ್ ಸಾವ್ಕಾರ. ತಂತಿ ಬೇಲಿ ಹಾಕ್ಸ್ಯಾರ ರೀ. ದನಕ್ಕೆ ನೀರಿಂದ ಉಪಯೋಗ ಮಾಡೀವಿ. ಹೊಲಕ್ಕೆ ದನಕ್ಕೆ ಕುಡಿ ಉಪಯೋಗ ಮಾಡ್ತೀವಿ.
ಇವರು ಹುಡ್ರು ಹುಪ್ಪಡಿ ಈಸಾಡಕ್ಕೆ ಬರ್ತಾವೆ. ಕೆಲವೊಂದು ಮಂದಿಗೆ ತೊಂದರೆ ಆಗಲಂಗೆ ಮಾಡ್ಸ್ಯಾರ್ರಿ ತಂತಿ. ಈಗ ಯಾರು ಬರೋದಿಲ್ಲ ರೀ. ಗೇಟ್ ಓಪನ್ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಕಿಲಿ ಹಾಕ್ಕೊಂಡು ಹೋಗ್ಬಿಡ್ತೀವಿ. ಯಾರು ಬರೋಂಗೇ ಇಲ್ಲರಿ ಇಲ್ಲಿ. ಓಪನ್ ಇದ್ರೆ ಯಾವರ ಬಂದು ಬೀಳ್ತಾವೆ ರೀ ಹೆಸ್ರ. ಯಾವರ ಹುಡ್ರು ಹುಪ್ಪಡಿ ಸಮಸ್ಯೆ ಭಾಳ ಆಕ್ಕವು. ಈಗ ಹಿಂಗಾಗಿ ಈಗ ನಾವು ಕಿಲಿ ಹಾಕ್ಕೊಂಡು ಹೋಗ್ಬಿಡ್ತೀವಿ. ಮತ್ತು ಒಂದು ಇರೋದಿಲ್ಲಲ್ರಿ. ಹಂಗೆ ಬಿಟ್ರೆ ಅವರು ಭಾಳ ತೊಂದರೆ ಆಕ್ಕವ್ರಿ ಅವು ಸರ. ಈಗ ಯಾಕಂದ್ರೆ ಒಬ್ಬರ ಶುದ್ಧಾಗಿ ಇರೋದಿಲ್ಲ ಹುಡ್ರು. ಈಗ ಮನ್ಯಾಗ ನ್ಯಾಯ ಮಾಡ್ಯಾರ ಬಂದಿರ್ತಾವೆ, ಈಸಾಡಕ್ಕೂ ಬರ್ತಾರೆ. ಈಗ ಮೊನ್ನೆ ಒಂದು ಹುಡುಗ ಅಲ್ಲಿ ಮೇಟಿಯಾರ್ ಕೆರೆಗೆ ಹೋಗಿ ಈಸಾಡಿ ತಂಪು ಹೆಚ್ಚಿಗೆ ಆಗಿ ದವಾಖಾನೆಗೆ ಏರ್ಕೊಂಡು ಹೋದ್ರು. ಈಗ ಮನೆಯವ್ರಿಗೆ ತೊಂದರೆ ಬರೋದಿಲ್ಲದ. ಯಾರು ಆಜು ಬಾಜು ನೋಡಿದಾರೆ ಹೇಳ್ತಾರೆ. ಸಣ್ಣ ಮಕ್ಕಳು ಹೋಗ್ಬಿಡ್ತಾವೆ. ಜಮೀನಾರಿಗೆ ಬರ್ತಾವೆ. ಈಗ ಅನುಕೂಲ ಆಗೈತೆ ರೀ ನಮಗೆ. ಈಗ ಎಲ್ಲ ತಂತಿ ಬೇಲಿ ಹಾಕಿ ಒಟ್ಟಾರೆ ಏನಂತಂದರೆ ಕೃಷಿ ಭಾಗ್ಯ ಯೋಜನೆ ಒಂದು ಕಡೆ ಸರ್ಕಾರ ಪ್ರೋತ್ಸಾಹಧನವನ್ನು ನೀಡ್ತಾರೆ. ಜೊತೆಗೆ ಆ ಪ್ರೋತ್ಸಾಹದಿಂದ ಪಡೆದಂಥ ಯೋಜನೆಗಳನ್ನ ರೈತರು ಇರ್ಬೋದು, ಸಾರ್ವಜನಿಕರು ಬಳಕೆ ಮಾಡೋದು ಅಷ್ಟೇ ಪ್ರಮುಖವಾಗಿರುತ್ತೆ. ಅಂಥ ಯೋಜನೆಗಳಲ್ಲಿ ಕೂಡ ಏನು ಲೋಹಿತ್ ಮುಳುಗುಂದ್ ಮಠ್ ಅವರು ಏನಂತಾರೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ತಮ್ಮ 100x100 ಕೆರೆಯ ಸುತ್ತಲೂ ಕೂಡ ಬೃಹದಾಕಾರದ 8 ಅಡಿಯಷ್ಟು ಎತ್ತರದ ಜಾಲರಿಯನ್ನು ನಿರ್ಮಾಣ ಮಾಡುವ ಮೂಲಕ ಇತರ ರಾಜ್ಯದ ಏನಂತಂದರೆ ಕೃಷಿ ಹೊಂಡ ಮಾಡೋಂಥ ರೈತರಿಗೂ ಕೂಡ ಇವರು ಮಾದರಿಯಾಗಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.